ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ಇವತ್ತು ನಮ್ಮ ಬುಜ್ಜಿ ಬರ್ಡೇ. ಸೊ ಹಾಗಾಗಿ ಇವತ್ತಿನ ವ್ಲಾಗ್ ಬುಜ್ಜಿ ಬರ್ಡೇ ವ್ಲಾಗ್ ಆಗಿರುತ್ತೆ. ಸೆಕೆಂಡ್ ಇಯರ್ ಬರ್ಡೇ. ಬೆಳಗ್ಗೆನೇ ಎದ್ದು ಎಲ್ಲ ರೆಡಿ ಆಗಿದ್ದೀವಿ. ಮನೆಯಲ್ಲಿ ಪೂಜೆ ಮಾಡಿಸ್ಬೇಕು ಆ್ಯಂಡ್ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಫಸ್ಟು ಪೂಜೆ ಎಲ್ಲ ಮಾಡಿಸ್ಬಿಡೋಣ. ಹ್ಯಾಪಿ ಬರ್ಡೇ ಬುಜ್ಜಿ. ಆ ಕೈ ಹ್ಯಾಪಿ ಬರ್ಡೇ. ಸೊ ಎಲ್ಲರೂ ವಿಶ್ ಮಾಡಿದ್ದಾಯಿತು. ಆ್ಯಂಡ್ ತುಂಬ ಜನ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ, ವಾಟ್ಸಪ್ಪಲ್ಲೆಲ್ಲ ಮೆಸೇಜ್ ಮಾಡಿಬಿಟ್ಟು ಬುಜ್ಜಿಗೆ ಬ್ಲೆಸ್ಸಿಂಗ್ ತಿಳಿದಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಯಾರ್ಯಾರೆಲ್ಲ ವಿಶ್ ಮಾಡಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬುಜ್ಜಿ ಥ್ಯಾಂಕ್ಸ್ ಹೇಳು. ಹಾಂ ಆಯಿತು, ಥ್ಯಾಂಕ್ಸ್ ಹೇಳಲ್ಲಿ. ಥ್ಯಾಂಕ್ ಯು. ಹಾಯ್ ಹೇಳು ಎಲ್ಲರಿಗೂ. ಹಾಯ್. ಸೊ ಇವಾಗ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಸಿಕ್ಕಾಪಟ್ಟೆ ಖುಷಿಯಾಗೇ ಇದ್ವಿ. ಬೆಳಗ್ಗೆನೇ ಎಲ್ಲ ರೆಡಿ ಆಗಿಬಿಟ್ಟು ಇನ್ನೇನು ಪೂಜೆ ಎಲ್ಲ ಮಾಡೋಣ ಮನೇಲಿ ಕೂಡ ಅಂತ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ನಾನು. ಲೈಟಾಗಿ ಬುಜ್ಜಿ ಬೇಬಿಗೆ ಹುಷಾರು ಬೇರೆ ಇದ್ದಿಲ್ಲ. ಬೆಳಗ್ಗೆ ನಾರ್ಮಲಾಗೇ ಇದ್ದ. ಸೊ ಓಕೆ ಇವತ್ತು ಒಂದಿನ ಹಾಗೆ ಇದ್ಬಿಡ್ತಾನೆ, ಏನೂ ಪರವಾಗಿಲ್ಲ ಅಂದ್ಕೊಂಡು ಖುಷಿಯಾಗಿ ಡೇ ಕೂಡ ಸ್ಟಾರ್ಟ್ ಆಯಿತು ನಮ್ಮದು. ಹಾಗೆ ಎಲ್ಲರೂ ರೆಡಿಯಾಗಿ ಇದ್ವಲ್ಲ, ಸೊ ಪೂಜೆ ಎಲ್ಲ ಮಾಡ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಪೂಜೆ ಮಾಡೋಕ್ಕೆ ರೆಡಿ ಮಾಡಿ ಇಟ್ಟಿದ್ದೆ. ಇವಾಗ ಬುಜ್ಜಿ ಬೇಬಿ ಕೈಯಲ್ಲೇ ನಾನು ದೀಪ ಎಲ್ಲ ಹಚ್ಚಿಸ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಅವನಿಗೆ ಇದರಲ್ಲೆಲ್ಲ ಸಿಕ್ಕಾಪಟ್ಟೆ ಇಂಟ್ರೆಸ್ಟು. ನಾನು ಪೂಜೆ ಮಾಡ್ತಾಯಿದ್ರೆ ಬಂದು ಅವನು ಕೂಡ ಬಂದು ಪೂಜೆ ಮಾಡ್ತೀನಿ ಅಂತ ಹೇಳ್ತಾನೆ. ಹಾಗೆ ಊದಿನ ಕಡ್ಡಿ ಎಲ್ಲ ಕೊಡಿ ಅಂತ ಕೂಡ ಕೇಳ್ತಾ ಇರ್ತಾನೆ. ಇವತ್ತು ಹಾಗೆ ಮಾಡ್ತಾ ಇದ್ದ. ಸರಿ ಅಂದ್ಬಿಟ್ಟು ಇಬ್ಬರು ಸೇರಿ ಪೂಜೆ ಎಲ್ಲ ಮಾಡೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡಿಕೊಂಡು ಇವಾಗ ಪೂಜೆ ಕೂಡ ಮಾಡ್ತಾ ಇದ್ದೀವಿ. ಬೇಗ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ವಿ. ಇವಾಗ ಪೂಜೆ ಎಲ್ಲ ಮುಗೀತು. ಆರತಿ ನಾನೇ ಕೊಡ್ತೀನಿ ಅಂದರೆ ನಾನೇ ತೊಗೊತೀನಿ ಅಂದ್ಬಿಟ್ಟು ಬೆಂಕಿ ಒಳಗೇನೆ ಕೈ ಹಾಕ್ತಾ ಇದ್ದ. ನಂಗೆ ಭಯ ಆಗ್ತಾಯಿತ್ತು. ಸೊ ಹಾಗಾಗಿ ಸರಿ ನಾನೇ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಟ್ಟರು ಅವನಿಗೆ ಸಮಾಧಾನನೇ ಇಲ್ಲ. ನಾನೇ ತೊಗೊತೀನಿ ಅಂತ ಹೇಳಿ ತೊಗೊಳಕ್ಕೋಗಿ ಲೈಟಾಗಿ ಸುಟ್ಕೊಂಬಿಟ್ಟ. ಸರಿ ಅಂತ ಹೇಳಿ ಕೈಯೆಲ್ಲ ಮುಕ್ಕೊಂಡು ಫೈನಲಿ ಎಲ್ಲ ಪೂಜೆ ತುಂಬ ಚೆನ್ನಾಗಾಯಿತು ಮನೆಯಲ್ಲಿ. ಸರಿ ಇವಾಗ ದೇವಸ್ಥಾನಕ್ಕೆ ಬೇರೆ ಹೋಗ್ಬೇಕಾಗಿತ್ತಲ್ಲ, ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ದೂರ ಎಲ್ಲೋ ಹೋಗ್ತಾ ಇಲ್ಲ, ಟ್ರಾವೆಲೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ದೇವನಹಳ್ಳಿಯಲ್ಲಿ ವೆಂಕಟೇಶ್ವರ ದೇವಸ್ಥಾನ ಇದೆ, ಅದು ನಮ್ಮ ಮನೆ ದೇವ್ರು ಕೂಡ. ಸೊ ಹಾಗಾಗಿ ಅಲ್ಲೇ ಹೋಗೋಣ ಅಂತ ಹೇಳಿಬಿಟ್ಟು ಇವಾಗ ಹೊರಟಿದ್ದೀವಿ. ಕಾರ್ ಯಾವಾಗಲೂ ದ್ರಾಕ್ಷಿ ಚಪ್ರದಲ್ಲಿ ನಿಂತಿರುತ್ತಾ, ಸರಿ ಅಂತ ಹೇಳಿ ತೆಗ್ದುಬಿಟ್ಟು ಇವಾಗ ಹೊರಟ್ವಿ. ಸಿಕ್ಕಾಬಟ್ಟೆ ಖುಷಿ ಆಗ್ತಾಯಿತ್ತು. ಬುಜ್ಜಿ ಬೇಬಿ ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. 2 ವರ್ಷ ಎಷ್ಟು ಬೇಗ ದೊಡ್ಡನಾಗ್ಬಿಟ್ಟ ಅಂತ ಅನಿಸುತ್ತೆ. ಇನ್ನೂ ನೆನಪಿದೆ ನನಗೆ, ಚಿಕ್ಕ ಪುಟ್ಟ ಮಗು ಥರ ಕೈಯಲ್ಲಿ ಕೊಟ್ಟಿದ್ದು. ಆಲ್ರೆಡಿ ಸೆಕೆಂಡ್ ಮಗು ಆದ್ರೂ ಆ ಮಗುನ ಮುಟ್ಟೋಕ್ಕೆ ತುಂಬ ಭಯಪಟ್ಟಿದ್ದೀನಿ ನಾನು. ಸೊ ಅಷ್ಟು ಬೇಗ 2 ವರ್ಷ ಆಗೋಯ್ತು ಅಂತಲೇ ಗೊತ್ತಿಲ್ಲ. ಪುಟ್ಟ ಹೆಜ್ಜೆ ಇಟ್ಕೊಂಡು ಮನೆ ತುಂಬ ಓಡಾಡ್ತಿರ್ತಾನೆ ಯಾವಾಗ್ಲೂ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅವನ್ನ ನೋಡಿದ್ರೆ. ಆ್ಯಂಡ್ ತುಂಬ ಮೆಚೂರ್ಡಾಗಿ ಎಲ್ಲದನ್ನು ಇವಾಗಲಿಂದನೇ ಥಿಂಕ್ ಮಾಡ್ತಾನೆ ಆ್ಯಂಡ್ ಮಾತಾಡ್ತಾನೆ. ತುಂಬ ಚೆನ್ನಾಗಿ ಮಾತಾಡೋದು ಕೂಡ ಕಲ್ತಿದ್ದಾನೆ. ಅವ್ನಿಗೆ ಏನು ಬೇಕೋ ಎಲ್ಲ ಕೇಳ್ತಾನೆ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅವನ್ನ ನೋಡಿದ್ರೆ. ಅದಾದಮೇಲೆ ನಾನು ಹೂವೆಲ್ಲ ತೊಗೊಂಡು ಪೂಜೆ ಸಾಮಾನೆಲ್ಲ ಬೇಕಾಗಿತ್ತು, ಅದನ್ನು ಕೂಡ ತೊಗೊಂಡು ದೇವಸ್ಥಾನಕ್ಕೆ ಕೂಡ ಬಂದ್ವಿ. ಮಧ್ಯಾಹ್ನ ಆಗೋಗಿತ್ತು. ದೇವಸ್ಥಾನಕ್ಕೆ ಬರೋಷ್ಟೊತ್ತಿಗೆ ಯಾರೂ ಕೂಡ ಇದ್ದಿದ್ದಿಲ್ಲ, ಫ್ರೀಯಾಗಿತ್ತು. ಸೊ ಆರಾಮಾಗಿ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ನೆಮ್ಮದಿಯಾಗಿ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಟೈಮೆಲ್ಲ ಸ್ಪೆಂಡ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಆಮೇಲೆ ಆಶೀರ್ವಾದ ಎಲ್ಲ ತೊಗೊಂಡು ಇವಾಗ ವಾಪಸ್ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಮನೆಗೆ ಹೋಗೋಷ್ಟರಲ್ಲಿ ಅಮ್ಮಗೆ, ತಮ್ಮನ ಹೆಂಡತಿ ಎಲ್ಲರಿಗೂ ಹೇಳಿದ್ನ, ಎಲ್ಲರೂ ಬರ್ತೀನಿ ಅಂತ ಕೂಡ ಹೇಳಿದರು. ಸೊ ನಾವು ಮನೆಗೆ ಹೋಗೋಷ್ಟರಲ್ಲಿ ಬಂದುಬಿಡ್ತಾರೆ ಅಂತ ಕೂಡ ಅಂದ್ಕೊಂಡ್ವಿ. ಫೈನಲಿ ನಾವು ಹೋಗೋಷ್ಟರಲ್ಲಿ ಅವರು ಕೂಡ ಬಂದಿದ್ದರು. ಮನೇಲಿ ಚಿಕ್ಕ ಪುಟ್ಟ ಕೆಲಸಗಳಿತ್ತು, ಅದನ್ನು ಕೂಡ ಅಷ್ಟರಲ್ಲಿ ಮುಗಿಸ್ಕೊಂಡೆ ನಾನು. ಅದಾದಮೇಲೆ ನಾನು ನನ್ನ ತಮ್ಮನ ಹೆಂಡತಿ ಎಲ್ಲ ಸೇರಿಕೊಂಡು ಡೆಕೋರೇಷನ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈ ರಿಂಗ್ ಆಲ್ರೆಡಿ ನಾನು ಚಿರು ಬರ್ತಡೆಗೆ ತೊಗೊಂಡಿದ್ದು. ಸೊ ಅದೇ ಇತ್ತಲ್ಲ, ಅದರಲ್ಲೇ ಡೆಕೋರೇಷನ್ ಎಲ್ಲ ಮಾಡೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ವಿ. ಫೈನಲಿ ಫಸ್ಟು ರಿಂಗೆಲ್ಲ ಸೆಟ್ ಮಾಡಿಬಿಟ್ವಿ ನಾವು. ಇದಂತೂ ನನಗೆ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ.
ತುಂಬ ಚೆನ್ನಾಗಿದೆ. ಸಖತ್ತಾಗಿ ವರ್ಕ್ ಆಗುತ್ತೆ. ಎಲ್ಲ ಬರ್ಡೇಗೂ ಆರಾಮಾಗಿ ನಾವು ಡೆಕೋರೇಷನ್ ಎಲ್ಲ ಮಾಡ್ಕೋಬೋದು. ಅದಾದಮೇಲೆ ನಾನು ಬುಜ್ಜಿ ಬೇಬಿಗೆ ಒಂದು ಥೀಮಲ್ಲಿ ಆರ್ಡ್ರು ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ. ಅದು ಕೂಡ ಬಂದಿತ್ತು ನನಗೆ. ಸೊ ಅದನ್ನೆಲ್ಲ ಇಟ್ಕೊಂಡು ಇವಾಗ ಯಾವುದ್ಯಾವ್ದು ಎಲ್ಲೆಲ್ಲಿ ಹಾಕಬೇಕು, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಇಬ್ಬರು ಪ್ಲ್ಯಾನ್ ಮಾಡ್ತಾ ಇದ್ವಿ. ಹಾಗೆ ಬುಜ್ಜಿ ಬೇಬಿ ಇವಾಗ ಮಧ್ಯಾಹ್ನ ಆಗ್ತಿದ್ದಂಗೆ ಅವನಿಗೆ ಸ್ವಲ್ಪ ಹುಷಾರು, ಅಂದರೆ ಕೋಲ್ಡು ಫೀವರು ಸ್ವಲ್ಪ ಜಾಸ್ತಿ ಆಗೋಗ್ಬಿಟ್ಟಿತ್ತು. ಅವ್ನು ನನ್ನ ಬಿಟ್ಟು ಇರ್ತಾನೆ ಇದ್ದಿದ್ದಿಲ್ಲ. ಹೇಗೋ ಸಮಾಧಾನ ಮಾಡಿ ಕೂರಿಸಿದ್ವಿ ನಾವು. ಅದಾದಮೇಲೆ ಬೇಗ ಬೇಗ ಕೆಲಸ ಮುಗಿಸ್ಕೊಂಬಿಡೋಣ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ವಿ. ನಾವು ಮಾಡ್ತಾಯಿದ್ದಿದ್ದು ನೋಡಿ ಒಬ್ಬೊಬ್ಬರೇ ಬಂದರು. ಆಮೇಲೆ ಬುಜ್ಜಿ ಬೇಬಿನ ಬಲೂನೆಲ್ಲ ಕೊಟ್ಬಿಟ್ಟು ಆಟಾಡೋಕ್ಕೆ ಬಿಟ್ಟಿದ್ವಿ. ಇಲ್ಲಾಂದರೆ ಸಂಜೆ ತುಂಬ ಸುಸ್ತಾಗಿ ಹೋಗ್ಬಿಡುತ್ತೆ ಅವನಿಗೆ, ಮತ್ತು ಡಲ್ ಆಗಿಬಿಡ್ತಾನೆ ಅಂತ ಅದೊಂದು ಭಯ ಇತ್ತು. ಸಾಂಗ್ ಎಲ್ಲ ಹಾಕಿದ್ವಾ, ಅವನು ಡ್ಯಾನ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ. ಸಾಂಗ್ ಆಗ್ತಿದ್ದಂಗೆ ಹುಷಾರಿಲ್ಲ ಅಂದರೂ ಪರವಾಗಿಲ್ಲ, ಡ್ಯಾನ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಅದೇ ಮಾಡ್ತಾಯಿದ್ದ. ಅದಾದಮೇಲೆ ನನ್ನ ತಮ್ಮನ ಫ್ರೆಂಡ್ ವರುಣ್ ಅಂತ, ನಮಗೆ ಈ ಬಲೂನೆಲ್ಲ ಊದೋಕ್ಕೆಲ್ಲ ಬರುತ್ತೆ, ಬಟ್ ಅದರೊಳಗಡೆ ಸೆಟ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಕಷ್ಟ. ಎಲ್ಪ್ ಮಾಡು ಅಂತ ಹೇಳಿದ್ದಕ್ಕೆ ಪಾಪ ಅವನು ಕೂಡ ಎಲ್ಲನೂ ರೆಡಿ ಮಾಡಿ ಕೊಡ್ತಾಯಿದ್ದ. ನಾವು ಬಲೂನೆಲ್ಲ ಊದು ಕೊಡ್ತಾಯಿದ್ವಿ, ಅವರು ಎಲ್ಲ ಅದಕ್ಕೆ ಆರ್ಚಿಗೆ ಹಾಕ್ತಾಯಿದ್ರು. ಇನ್ನೊಂದು ಸೈಡು ನಮ್ಮ ಹಸ್ಬೆಂಡ್ ಎಲ್ಲ ಸೇರಿಕೊಂಡು ಅಡುಗೆ ಮಾಡೋಕ್ಕೆ ರೆಡಿ ಮಾಡ್ತಾಯಿದ್ರು. ನನ್ನ ಮೈದನ್ನ ರೇಗಿಸ್ತಾ ಇದ್ದೆ, ಎಲ್ಲ ಕೆಲಸ ಮಾಡ್ತಾಯಿದ್ರೆ ನೀವು ಫೋನ್ ನೋಡ್ಕೊಂಡು ಕೂತ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ನನ್ನ ತಮ್ಮ ಕೂಡ ಬಂದ. ಒಂದು ಕಡೆ ಇಲ್ಲಿ ಬಿರಿಯಾನಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಏನೇನು ಬೇಕೋ ಎಲ್ಲನೂ ಆಲ್ರೆಡಿ ರೆಡಿ ಮಾಡಿ ಕೊಟ್ಬಿಟ್ಟಿದ್ವಿ, ಜಸ್ಟ್ ಪಾತ್ರೆಗೆ ಹಾಕಿ ಮಾಡೋದು ಅಷ್ಟೇ. ಇವರು ನಮ್ಮನೆ ಶೆಫ್ ಇದ್ದಂಗೆ. ನಮ್ಮನೇಲಿ ಏನೇ ಫಂಕ್ಷನ್ ಆದರೂ ಎಲ್ಲದಕ್ಕೂ ಇವರೇ ನಾವು ಕರೆಸೋದು. ಸೊ ಚಿಕ್ಕ ಪುಟ್ಟ ಆದರೆ ಮನೆ ಹತ್ರನೇ ಇರ್ತಾರಲ್ಲ, ಬಂದು ಮಾಡಿಕೊಡ್ತಾರೆ. ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ, ಎಲ್ಲ ಥರದ ಅಡುಗೆನೂ ಮಾಡ್ತಾರೆ. ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಸೊ ಅದಕ್ಕೋಸ್ಕರನಾದರೂ ಅವ್ರ ಹತ್ರ ನಾವು, ಅಣ್ಣ ಇವತ್ತು ಒಂದಿನ ಫ್ರೀ ಮಾಡ್ಕೊ, ಒಂದು ಅರ್ಧ ಗಂಟೆ ನಮಗೆ ಜಸ್ಟ್ ಮಾಡಿಕೊಡು ಸಾಕು, ನಾವು ಬೇರೆದೆಲ್ಲ ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಕರೆಸ್ಬಿಟ್ಟು ಮಾಡಿಸ್ಕೊಂಬಿಡ್ತೀವಿ ಯಾವಾಗ್ಲೂ. ಇವತ್ತೂ ಹಾಗೆ ಬಿರಿಯಾನಿಗೆಲ್ಲ ರೆಡಿ ಮಾಡಿ ಎಲ್ಲ ಹೆಚ್ಚಿ ಕೊಟ್ಟಿದ್ವಿ. ಸೊ ಅವರು ಕೂಡ ಬಂದು ಏನೇನು ಎಷ್ಟೆಷ್ಟು ಹಾಕಬೇಕೋ ಎಲ್ಲ ಮಾಡಿಕೊಟ್ರು. ಹಾಗೆ ಎಲ್ಲ ಸುಮ್ಮನೆ ಕುತ್ಕೊಂಡು ನೋಡ್ತಾ ಇದ್ವಿ. ಡೆಕೋರೇಷನ್ ಎಲ್ಲ ಮಾಡಿ ಒಳಗಡೆ ಇಟ್ಬಿಟ್ಟಿದ್ವಿ, ಬಿಕಾಸ್ ಮನೆ ಮೇಲ್ಗಡೆ ಇರೋದ್ರಿಂದ ತುಂಬ ಗಾಳಿ ಬರ್ತಾಯಿತ್ತು ಎಲ್ಲ, ಮತ್ತು ಬಲೂನೆಲ್ಲ ಆರೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಒಳಗಡೆ ಇಟ್ಟಿದ್ವಿ. ಫೈನಲಿ ಬಿರಿಯಾನಿ ಕೂಡ ರೆಡಿ ಆಯಿತು, ದಮ್ ಕೂಡ ಹಾಕಿದ್ರು, ಮತ್ತು ಡೆಕೋರೇಷನ್ ಎಲ್ಲ ಸೆಟ್ ಮಾಡಿದ್ವಿ. ಬಿಕಾಸ್ ಮಳೆ ಬೇರೆ ಬಂದುಬಿಡ್ತು ಹಾಗಾಗಿ. ಆ್ಯಂಡ್ ಕೇಕ್ ಹೇಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಬುಜ್ಜಿ ಬೇಬಿಗೆ ಈ ಸಲ ನಾನು ಜಂಗಲ್ ಥೀಮು ಚೂಸ್ ಮಾಡಿದ್ದೆ, ಹಾಗಾಗಿ ಫ್ಲಿಪ್ಕಾರ್ಟಿಂದ ಅದೇ ಥರದ್ದು ಕೂಡ ತರಿಸಿದ್ದೆ. ಎಲ್ಲ ತುಂಬ ಚೆನ್ನಾಗಿ ಸೆಟ್ ಆಯಿತು. ಆ್ಯಂಡ್ ಡೆಕೋರೇಷನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಅಣ್ಣ ತಮ್ಮ ಇಬ್ರಿಗೂ ಒಂದೇ ಥರ ಕೇಕ್ ಕೂಡ ತೊಗೊಂಡು ಬಂದಿದ್ವಾ. ಸೊ ಸೆಲೆಬ್ರೇಷನ್ ಕೂಡ ಸ್ಟಾರ್ಟ್ ಆಯಿತು, ಎಲ್ಲರೂ ಬಂದರು. ಹ್ಯಾಪಿ ಬರ್ಡೇ ಬುಜ್ಜಿ ಬೇಬಿ. ತುಂಬ ಖುಷಿ ಆಗುತ್ತೆ. ಈ ಟೈಮಲ್ಲೆಲ್ಲ ಸ್ಪಾರ್ಕಲ್ ಅದು ಯಾಕೆ ಆ ಥರ ಬರುತ್ತೋ ಗೊತ್ತಿಲ್ಲ, ಅವನಂತೂ ಭಯನೇ ಬಿದ್ದುಬಿಟ್ಟ. ಈ ನಡುವೆ ತುಂಬ ನೋಡಿದ್ದೀನಿ ನಾನು, ಸ್ಪಾರ್ಕಲ್ ಸರಿಯಾಗಿ ವರ್ಕೇ ಆಗೋಲ್ಲ, ಸಡನ್ನಾಗಿ ಬ್ಲಾಸ್ಟ್ ಆಗಿಬಿಡುತ್ತೆ. ಅದಕ್ಕೆ ಮಕ್ಕಳನ್ನೆಲ್ಲ ಸ್ವಲ್ಪ ದೂರನೇ ನಿಂತ್ಕೊಳ್ಳಿ ಅಂತ ಹೇಳಿದ್ವಿ. ಆಮೇಲೆ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಕೇಕ್ ಕೂಡ ಕಟ್ ಮಾಡಿದ್ವಿ. ಅವರಿಬ್ರಿಗೂ ಆ ಕೇಕ್ ಮೇಲೆ ಕಣ್ಣು, ಯಾವಾಗ ಎತ್ಕೊಂಡು ತಿಂದ್ಬಿಡ್ತೀವೋ ಅನ್ನೋದೇ ವೆಯ್ಟ್ ಮಾಡ್ತಾಯಿದ್ರು. ನಮಗೆ ಫೋಟೋಸ್ ಚಿಂತೆ, ವೀಡಿಯೋಸ್ ಚಿಂತೆ, ಬಟ್ ಆ ಮಕ್ಕಳಿಗಿಬ್ರಿಗೂ ಕೇಕ್ ಯಾವಾಗ ಕೊಡ್ತಾರೆ ಇವರು, ನಾನು ಯಾವಾಗ ಕೇಕ್ ತಿನ್ನೋದು ಅಂತಲೇ ಚಿಂತೆ. ಸೊ ಫಸ್ಟು ಎದ್ದೇಳ್ತಿದ್ದಂಗೆ ಕಟ್ ಮಾಡಿಬಿಟ್ಟು ಬುಜ್ಜಿ ಬೇಬಿಗೆ ತಿನ್ನಿಸ್ಬಿಟ್ವಿ. ಅವ್ನು ಯಾರ್ಯಾರು ಬಾಯಿಗೆ ಇಕ್ತಾರೋ ಎಲ್ಲರ ಹತ್ರನೂ ಬಾಯಿಗೆ ಇಕ್ಕಿಸ್ಕೊಂಡು ತಿಂತಾ ಇದ್ದ ಆರಾಮಾಗೆ. ಬಿಕಾಸ್ ಅವನಿಗೆ ಕೇಕ್ ಅಂದರೆ ಅಷ್ಟು ಇಷ್ಟ. ಬಟ್ ಆಲ್ರೆಡಿ ಅವ್ನು ತುಂಬ ಸುಸ್ತಾಗಿ ಹೋಗ್ಬಿಟ್ಟಿದ್ದ, ತುಂಬ ಫೀವರ್ ಬೇರೆ ಬಂದುಬಿಟ್ಟಿತ್ತು. ಸೊ ಹಾಗಾಗಿ ಜಾಸ್ತಿ ಅವನಿಗೆ ಫೋಟೋಸು ವೀಡಿಯೋಸ್ ಎಲ್ಲ ಏನೂ ತೊಗೊಳಕ್ಕಾಗಿಲ್ಲ. ಜಸ್ಟ್ ಒಂದು ಫೋಟೋ, ಫ್ಯಾಮಿಲಿ ಫೋಟೋ ಎಲ್ಲ ತೆಗೆದ್ಬಿಟ್ಟು ಎಲ್ಲರೂ ನಿಂತ್ಕೊಂಡು ನೋಡ್ತಾಯಿದ್ರು. ಹಾಗೆ ಒಬ್ಬೊಬ್ಬರಾಗೆ ಕೇಕ್ ತಿನ್ನಿಸ್ಬೇಕು ಅಂತ ಕೂಡ ವೆಯ್ಟ್ ಮಾಡ್ತಾಯಿದ್ರು. ಅವನಿಗೆ ಅದು ಆಗ್ತಾನೆ ಇದ್ದಿದ್ದಿಲ್ಲ, ಬಿಕಾಸ್ ಅಷ್ಟು ಸುಸ್ತಾಗಿ ಹೋಗ್ಬಿಟ್ಟಿದ್ದ. ನಮಗೆ ಬೇಜಾರಾಗೋಯ್ತು, ಅಯ್ಯೋ ಏನಪ್ಪ ಮಾಡೋದು, ಈ ಟೈಮಲ್ಲೇ ಹಿಂಗಾಗಬೇಕಲ್ಲ ಅಂತ. ಯಾಕೋ ಗೊತ್ತಿಲ್ಲ, ಬುಜ್ಜಿ ಬೇಬಿಗೆ ಮಾತ್ರ ಕರೆಕ್ಟಾಗಿ ಒಂದೇನಾದರೂ ಫಂಕ್ಷನ್ ಇದೋ ಟೈಮಲ್ಲೇ ಅವ್ನಿಗೆ ಹುಷಾರಿಲ್ದಂಗೆ ಆಗುತ್ತೆ. ಅದಾದಮೇಲೆ ಅವ್ರ ಅಜ್ಜಿ ತಾತ ಎಲ್ಲರೂ ಕೂಡ ಬಂದು ಕೇಕ್ ಎಲ್ಲ ತಿನ್ನಿಸ್ತಾಯಿದ್ರು. ಅವ್ರು ತಿನ್ನಿಸೋವ್ರಿಗೂ ವೆಯ್ಟ್ ಮಾಡ್ತಾನೆ ಇದ್ದಿದ್ದಿಲ್ಲ. ಅವನೇ ಎತ್ಕೊಂಡು ಚಾಕಲ್ಲಿ ಕಟ್ ಮಾಡ್ಕೊಂಡು ತಿಂತಾ ಇದ್ದ. ಫೋಟೋಸಿಗೂ ನಿಂತ್ಕೊಳ್ಳೋಕೆ ರೆಡಿ ಇಲ್ಲ, ಬಿಕಾಸ್ ಅಷ್ಟು ಸುಸ್ತಾಗಿ ಹೋಗ್ಬಿಟ್ಟಿದ್ದ ಅವನು. ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಒಂದು ಬ್ಲಾಸ್ಟರ್ ಕೂಡ ತೊಗೊಂಡು ಬಂದಿದ್ವಿ. ಅವ್ನು ಹುಷಾರಿಲ್ದಿದ್ದು ನೋಡಿ ನಾವು ಅದನ್ನು ಹೊಡಿಯೋಕ್ಕೆ ಕೂಡ ಆಗಿಲ್ಲ. ಆಮೇಲೆ ನನ್ನ ತಮ್ಮ ನೆನ್ಪು ಮಾಡಿಕೊಂಡು ಸೈಡಲ್ಲಿ ಹೊಡೆದ, ಕೇಕ್ ಮೇಲೆಲ್ಲ ಬಿದ್ದುಬಿಡುತ್ತೆ ಅಂತ ಹೇಳಿಬಿಟ್ಟು. ಆಮೇಲೆ ಅವರು ದೊಡ್ಡಜ್ಜಿ ಕೂಡ ಕೇಕೆಲ್ಲ ತಿನ್ನಿಸಿದ್ರು. ಆಮೇಲೆ ನನ್ನ ತಮ್ಮ, ನಮ್ಮಮ್ಮ, ನನ್ನ ತಮ್ಮನ ಹೆಂಡ್ತಿ ಎಲ್ಲರೂ ಕೂಡ ಕೇಕೆಲ್ಲ ತಿನ್ನಿಸಿದ್ರು.
ಅವ್ನಿಗೆ ಯಾರ್ಯಾರು ತಿನ್ನಿಸ್ತಾರೋ ಎಲ್ಲರ ಹತ್ರನೂ ತಿನ್ಕೊಂಡಿದ್ದ. ಫ್ಯಾಮಿಲಿ ಜೊತೆ ಈ ಥರ ಸೆಲೆಬ್ರೇಷನ್ ಮಾಡೋದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಸಿಂಪಲ್ಲಾಗಿದ್ದರೂ ತುಂಬ ಮೀನಿಂಗ್ಫುಲ್ ಆಗಿರುತ್ತೆ. ಹಾಗೆ ಒಂಥರ ಏನೋ ಖುಷಿ ಇರುತ್ತೆ. ಆ ಖುಷಿ ನನಗಂತೂ ಸಿಕ್ತು. ತುಂಬ ಚೆನ್ನಾಗಿತ್ತು ಒಂಥರ. ಆಮೇಲೆ ಎಲ್ಲ ಅವರು ಕೂಡ ಫೋಟೋಸ್ ಎಲ್ಲ ಇಡ್ಸ್ಕೊಂಡು ಕೇಕೆಲ್ಲ ಕಟ್ ಮಾಡಿದ್ವಿ. ಬರ್ತ್ಡೇ ಸೆಲೆಬ್ರೇಷನ್ ತುಂಬ ಚೆನ್ನಾಗೋಯಿತು. ಆಮೇಲೆ ನನ್ನ ಮೈದ್ನ ಕೆಲವೊಂದು ಫೋಟೋಸು ವೀಡಿಯೋಸ್ ಎಲ್ಲ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅವ್ನ ಜೊತೆಗೆ ಹೋಗಿ ನಿಂತ್ಕೊಂಡ್ರು. ಕೇಕ್ ತಿಂತಿದ್ದದು ಅಷ್ಟೇ, ಬಟ್ ಫೋಟೋಗೆ ನಿಲ್ತಾನೆ ಇದ್ದಿದ್ದಿಲ್ಲ. ಅವ್ನಿಗೆ ಆಲ್ರೆಡಿ ಸುಸ್ತಾಗಿತ್ತು, ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಸರಿ ಅಂತ ಹೇಳಿ ನನ್ನ ತಮ್ಮನ ಫ್ರೆಂಡ್ ಎತ್ಕೊಳಕ್ಕೆ ಹೋದ್ರೆ ಅವ್ನು ರೆಡಿನೇ ಇಲ್ಲ ಎತ್ಕೊಳ್ಳೋಕ್ಕೆ ಹೋಗೋಕ್ಕೆ. ಸೊ ಅಳ್ತಾನೇ ಇದ್ದ. ಸರಿ ಅಣ್ಣ ಸಾಕು ಬಿಟ್ಬಿಡಿ ಪಾಪ, ಅವನಿಗೆ ಆಲ್ರೆಡಿ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿದೆ ಅಂದ್ಬಿಟ್ಟು ಅವನಿಗೆ ಬೇಗ ಬೇಗ ಸ್ವಲ್ಪ ಔಷಧಿ ಎಲ್ಲ ಹಾಕ್ಬಿಟ್ಟು ಮಲಗಿಸೋಣ ಅಂತ ಅಂದ್ಕೊಂಡ್ವಿ. ಅಷ್ಟರಲ್ಲಿ ನನ್ನ ತಮ್ಮ ಹಸ್ಬೆಂಡ್ ಎಲ್ಲ ಸೇರಿಕೊಂಡು ಕೇಕೆಲ್ಲ ಇತ್ತಲ್ಲ ಅದನ್ನೆಲ್ಲ ಎಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು. ನನಗೆ ಆ ಕೇಕ್ನ ಕಟ್ ಮಾಡೋಕ್ಕೆ ಮನಸ್ಸೇ ಇಲ್ಲ, ಬಿಕಾಸ್ ಅಷ್ಟು ಚೆನ್ನಾಗಿ ಬಂದಿತ್ತು ಕೇಕು. ಇದನ್ನು ಮಾಡಿಕೊಟ್ಟವರು ನಮಗೆ ಪೇಸ್ಟ್ರಿ ಮೇನಿಯಾ ಅಂತ ದೇವನಹಳ್ಳಿಯಲ್ಲಿ ಹೊಸ್ದಾಗಿ ಓಪನ್ ಆಗಿದೆ. ಅಲ್ಲಿ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಮಕ್ಕಳನ್ನಿಬ್ಬರೂ ಒಳಗಡೆ ಕಳಿಸ್ಬಿಟ್ಟು ನಾವು ಸೈಕಲ್ ತೊಗೊಂಡು ಬಂದಿದ್ವಲ್ಲ ಅದನ್ನು ಮೇಲ್ಗಡೆ ಬಚ್ಚಿಟ್ಟಿದ್ವಿ. ಅದನ್ನು ತೊಗೊಂಡು ಬಂದು ಇವಾಗ ಎಲ್ಲ ಅರೇಂಜ್ ಮಾಡ್ತಾ ಇದ್ದೀವಿ. ಅದ್ರ ಮೇಲೆ ಕ್ಲಾತ್ ಹಾಕೋಣ ಅಂತ ಅಂದ್ಕೊಂಡ್ವಿ, ಬಟ್ ಸಿಕ್ಕೇ ಇದ್ದಿದ್ದಿಲ್ಲ. ಫೈನಲಿ ಒಂದೇ ಒಂದು ವೈಟ್ ಕಲರ್ ಕ್ಲಾತ್ ಸಿಕ್ತು. ಅದನ್ನು ಹಾಕಿದ್ರೆ ಮುಚ್ಚೋಕ್ಕೆ ಆಗಿಲ್ಲ, ಬಟ್ ಇಟ್ಸ್ ಓಕೆ ಪರವಾಗಿಲ್ಲ ಅಂತ ಹೇಳಿಬಿಟ್ಟು ಅದನ್ನೇ ಕೂಡ ಸೈಡಲ್ಲಿ ಹಾಕಿದ್ವಿ. ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡಬೇಕು ನಾವು. ಅಯ್ಯಯ್ಯ ಬುಜ್ಜಿ ನಿಂಗು ಸೈಕಲ್ಲು ಲೇ. ನಾನು ಅಷ್ಟೆಲ್ಲ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿ ಸರ್ಪ್ರೈಸ್ ಕೊಟ್ಟರೆ ಏನೂ ರಿಯಾಕ್ಷನ್ನೇ ಇಲ್ಲ. ನಮ್ಮ ಚಿರುದು ಯಾಕೆ ಇಷ್ಟು ದೊಡ್ಡ ಸೈಕಲ್ ತೊಗೊಂಡು ಬಂದುಬಿಟ್ಟಿದ್ದೀರಾ, ಇದು ನನಗೆ ತುಂಬ ದೊಡ್ಡದಾಗೋಯ್ತು, ನನ್ನ ಕೈಲೆಲ್ಲ ಓಡ್ಸೋಕ್ಕಾಗಲ್ಲ ಅಂತ. ಅವನು ಬುಜ್ಜಿ ಬೇಬಿ ಆ ಸೈಕಲ್ ಮುಟ್ಟೋಕ್ಕೆ ರೆಡಿ ಇಲ್ಲ. ಅಯ್ಯೋ ನಂಗೆ ಸುಸ್ತಾಗ್ತಿದೆ ಬಿಟ್ಬಿಡಿ ಸಾಕು ಅಂತ ಹೇಳ್ಬಿಟ್ಟು. ಸರಿ ಇನ್ನೇನು ಮಾಡೋದು ಮತ್ತೆ ಕೇಳಿದ್ವಿ ಇಷ್ಟ ಆಯಿತಾ ಅಂತ. ಇಷ್ಟ ಆಯಿತು ಅಂತ ಆಮೇಲೆ ಖುಷಿಪಟ್ಟ. ಅದಾದಮೇಲೆ ಊಟಕ್ಕೆಲ್ಲ ರೆಡಿ ಮಾಡಬೇಕಾಗಿತ್ತು. ಬಿರಿಯಾನಿ ರೆಡಿ ಆಗಿತ್ತು, ಕಬಾಬ್ ಎಲ್ಲ ಫ್ರೈ ಮಾಡಬೇಕಾಗಿತ್ತಾ. ಹಾಗಾಗಿ ನನ್ನ ತಮ್ಮ ಫ್ರೈ ಮಾಡ್ತಾಯಿದ್ದ. ನನ್ನ ತಮ್ಮನ ಜೊತೆ ನನ್ನ ತಮ್ಮನ ಹೆಂಡತಿ ಕೂಡ ಇಬ್ಬರು ಸೇರಿಕೊಂಡು ಬೇಗ ಬೇಗ ಕಬಾಬೆಲ್ಲ ಫ್ರೈ ಮಾಡಿದ್ರು. ಅದಾದಮೇಲೆ ಅಮ್ಮ ನನ್ನ ತಮ್ಮನ ಹೆಂಡತಿ ಎಲ್ಲ ಸೇರಿಕೊಂಡು ಈರುಳ್ಳಿ ಸೌತೆಕಾಯಿ ಏನೇನು ಬೇಕೋ ಅದನ್ನೆಲ್ಲ ಹೆಚ್ಚಿ ಇಟ್ಟರು. ಆಮೇಲೆ ತುಂಬ ಜನ ಏನೂ ಕರೆದಿದ್ದಿಲ್ಲ, ನಮ್ಮದು ಎರಡೇ ಫ್ಯಾಮಿಲಿ. ಆಮೇಲೆ ಅಕ್ಕಪಕ್ಕ ಹುಡುಗರೆಲ್ಲ ಬಂದಿದ್ದರು ಅಷ್ಟೇ. ಸೊ ಎಲ್ಲರಿಗೂ ಊಟ ಮಾಡೋಕ್ಕೆ ಕೊಟ್ಬಿಟ್ಟು ಬುಜ್ಜಿ ಬೇಬಿಗೆ ಮಲಗಿಸ್ಬಿಟ್ಟೆ ನಾನು. ಅವ್ನು ತುಂಬ ಅಳ್ತಾ ಇದ್ದ, ಹಾಗಾಗಿ ಸುಸ್ತಾಗಿ ಹೋಗ್ಬಿಟ್ಟಿರ್ತಾನೆ ಅಂದೇಳ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಲಿ ಅಂತ ಹೇಳ್ಬಿಟ್ಟು ಮಲಗಿಸ್ಬಿಟ್ಟೆ. ಆಮೇಲೆ ಚಿರು ಅವ್ರ ಫ್ರೆಂಡ್ ಜೊತೆನೇ ಕೂತ್ಕೊಂಡು ಊಟ ಎಲ್ಲ ಮಾಡಿಕೊಂಡ್ರು. ನಾವು ಕೂಡ ಊಟ ಎಲ್ಲ ಮಾಡಿದ್ವಿ. ಅಮ್ಮ ತಮ್ಮ ಎಲ್ಲ ಊಟ ಎಲ್ಲ ಮಾಡಿಕೊಂಡು ಇವಾಗ ಓಡ್ತಾ ಇದ್ದಾರೆ. ಬುಜ್ಜಿ ಬೇಬಿ ಅಷ್ಟರಲ್ಲಿ ಎದ್ದುಬಿಟ್ನಾ, ಅವನು ಅಳೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು. ಅವರೆಲ್ಲ ಹೋಗಿದ್ದು ನೋಡಿ ನನಗೆ ಸಿಕ್ಕಾಪಟ್ಟೆ ಬೇಜಾರಾಗೋಯ್ತು. ಆ್ಯಂಡ್ ಸಿಕ್ಕಾಪಟ್ಟೆ ಇಷ್ಟ ಅವರಿಗೆ, ಹಾಗಾಗಿ ಎಲ್ಲ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಅವ್ರ ಅತ್ತೆ ಎತ್ಕೊಳ್ಳೋಕೆ ಹೋದು. ಆಮೇಲೆ ಎತ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿಬಿಟ್ಟು ನಾನು ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೇಳಿಬಿಟ್ಟು ಹೋದ್ನಾ. ಅಷ್ಟರಲ್ಲಿ ಮತ್ತೆ ಅಳಕ್ಕೆ ಸ್ಟಾರ್ಟ್ ಮಾಡಿದೆ, ಇಲ್ಲಿ ನಾನು ಹೋಗ್ಬಿಡ್ತೀನೋ ಅಂತ ಹೇಳಿ. ಸರಿ ಅಂತ ಹೇಳಿಬಿಟ್ಟು ಸಮಾಧಾನ ಎಲ್ಲ ಮಾಡಿ ಹೇಗೋ ಅವರು ಕೂಡ ಹೊರಟ್ರು. ಏನೋ ಜ್ಯೂಸು ಚಾಕ್ಲೇಟ್ ಎಲ್ಲ ತರ್ತಾರೆ ಏನೇನೋ ಅಂತ ಹೇಳ್ಬಿಟ್ಟು ಸಮಾಧಾನ ಮಾಡಿಕೊಂಡು ಅವರೆಲ್ಲ ಹೊರಟ್ಮೇಲೆ ನಾವು ಕೂಡ ರೆಸ್ಟ್ ಮಾಡಿದ್ವಿ. ಆ್ಯಂಡ್ ತುಂಬ ಚೆನ್ನಾಗಿತ್ತು ಬರ್ಡೇ ಸೆಲೆಬ್ರೇಷನ್. ಸೊ ಫೈನಲಿ ಬುಜ್ಜಿ ಬೇಬಿ ಸೆಕೆಂಡ್ ಇಯರ್ ಬರ್ಡೇ ಕಂಪ್ಲೀಟ್ ಆಯಿತು. ಮಳೆ ಬೇರೆ ಬಂದುಬಿಡ್ತು. ಆ್ಯಂಡ್ ಬುಜ್ಜಿ ಬೇಬಿಗೆ ಸ್ವಲ್ಪ ಹುಷಾರು ಬೇರೆ ಇದ್ದಿದ್ದಿಲ್ವ, ಹಾಗಾಗಿ ಬೇಗ ಬೇಗ ಮಾಡಿಬಿಟ್ವಿ. ಆ್ಯಂಡ್ ಅವ್ನು ಇವಾಗ ಆಲ್ರೆಡಿ ಮಲ್ಕೊಂಬಿಟ್ಟಿದ್ದಾನೆ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವಿಡಿಯೋನ ನೀವು ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಎಂಜಾಯ್ ಮಾಡಿದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.